ಮಗಳಿಗೆ ಏನಾಗಿದೆ? ಅಕ್ಯೂಟ್ ಪೇನ್ ಇದೆ, ಅಪೆಂಡಿಸೈಟಿಸ್ ಆಗಿದೆ ಅಂತ ಸಸ್ಪೆಕ್ಟ್ ಮಾಡಿದ್ರು. ಇಮಿಡಿಯೇಟ್ ಸರ್ಜರಿ ಆಗಬೇಕು. ಅಷ್ಟು ದೊಡ್ಡ ಕಾಲಿನ ಡಾಕ್ಟರ್ ಇದು. ಹೀಗೆ ಬಿಟ್ಟರೆ ದೊಡ್ಡದಾಗುತ್ತೆ. ಎಸ್ಪೆಷಲಿ ಅಪೆಂಡಿಸೈಟಿಸ್ ಇದೆಯಲ್ಲ, ಅದು ಒಳಗಡೆನೆ ರಪ್ಚರ್ ಆದರೆ ಜೀವಕ್ಕೆ ಅಪಾಯ. ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗ್ಬೋದು? 50,000 ಆಗುತ್ತಮ್ಮ. ಎಷ್ಟು? 50,000 ಆಗುತ್ತಮ್ಮ. 50,000? ನನ್ನ ಮಗಳಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ದೀನಿ. ಒಂದ್ 50,000 ರೂಪಾಯಿ ದುಡ್ಡಿದ್ರೆ ಬೇಕಿತ್ತು. 50,000 ಎಂದಾರ ಕಂಡಿಯ? ಹೆಂಗ್ ಕಾಣ್ತಾ ಇದ್ದೆ? ನಿಂತ್ಕೋ. ಅಣ್ಣ ಕರೀತಾರೆ. ನೋಡಮ್ಮ, ನಾನು ನೋಡೋದಕ್ಕಷ್ಟೇ ಕೆಟ್ಟದಾಗಿದ್ದೀನಿ, ಆದ್ರೆ ನನಗೂ ಹೃದಯ ಅಂತಿದ್ಯಮ್ಮ. ಪರವಾಗಿಲ್ಲ ತಗೋ. ತಗೊಳಮ್ಮ. ಮಗನ್ ನೋಡ್ಕೋ. ದುಡ್ಡೆಷ್ಟಾಗುತ್ತಂತೆ? 50,000. 50,000? ಹೆಂಗೆ ಹೊಂಚೋದನ್ನ? ಅಲ್ಲ, ಬಡವರಿಗೆ ಮನೆ ಮಠ ಗಾಡಿ ಗಿಡಿ ಅವೆಲ್ಲ ಬೇಡ. ದೇವ್ರು ಕೊಟ್ಟು ಮಕ್ಕಳು ಸುಮ್ಮನೆ ಇರು. ಸೂಜಿಗೆ ಹಂಗೆ ಆಗ್ಲಿ ಅಂತಾನ? ನೋಡು, ಸೂಜಿಗೆ ಹಂಗೇನಾದ್ರೂ ಆದ್ರೆ ನಾವಿಬ್ರು ವಿಷ ತಗೊಂಡು ಸಾಯೋಣ. ಪಾಪಿ ಕಡೆ ನಾನು. ನನ್ನ ಮಗಳಿಗೆ ಸಾವು ಬರ್ಲಿ ಅಂತ ನಾನೇ ಬಯಸ್ತಾ ಇದ್ದೀನಿ. ಬದುಕಿದ್ರೆ ಆಸ್ಪತ್ರೆಗೆ ದುಡ್ಡಿಲ್ಲಿಂದ ತರಲೆ. ಮಗಳನ್ನ ನುಡಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಸರ್. ಯಾಕಂಗಂತ್ಯ? ಈ ಬದುಕೇನ್ ದೊಡ್ಡದಲ್ಲ ನಮ್ಗೆ ಸೂಜಿಗಿಂತ. ಆಸ್ಪತ್ರೆ ದುಡ್ಡ ನಾನ್ ವ್ಯವಸ್ಥೆ ಮಾಡಿದ್ದೀನಿ. ಹೆಂಗೆ? ನಮ್ಮಂತವ್ರಿಗಿರೋದು ಒಂದೇ ದಾರಿ ತಾನೆ, ಸಾಲ. ಸಾಲ ಮಾಡ್ದೆ. ಅಷ್ಟೊಂದು ಸಲ ಯಾರು ಕೊಟ್ರೆ? ದಾಸಪ್ಪ. ಫೈನಾನ್ಸ್ ದಾಸಪ್ಪನ? ನೀನ್ ಯಾಕೆ ಆ ದಾಸಪ್ಪನ ಹತ್ರ ಸಾಲ ಮಾಡಕ್ಕೋದೆ? ಸಾಯಿಸ್ಬಿಡ್ತಾನ ದಾಸಪ್ಪ. ನನಗ್ ಸಾಲ ಕೊಟ್ಟಿರೋದು ಅವನೇ ಕಣೆ. ನಿನಗೆ ಯಾಕೆ ಬೇಕಿತ್ತು ಸಾಲ ಮಾಡೋ ಶೋಕಿ? ಮಗು ಪ್ರಾಣ ಉಳಿಲಿ ಅಂತ ನಾನ್ ಸಾಲ ಮಾಡಿದ್ರೆ ಸಾಲ ಮಾಡೋ ಶೋಕಿ ಅಂತೀಯಲ್ಲ. ಏನ್ ಪ್ರಯೋಜನ ಪ್ರಾಣ ಉಳಿಸಿ? ಆಮೇಲೆ ಸಾಲ ತೀರ್ಸಕ್ಕಾಗದೆ ನಾವು ವಿಷ ತಗೊಂಡು ಸಾಯ್ಬೇಕಲ್ಲ. ಮಾತಾಡ್ಬೇಡ, ಸುಮ್ನೆ ನಿಂತ್ಕೋ. ಸಾಯೋ ಮಾತಾಡೋದ್ ಬಿಟ್ಟು ನಮ್ ಮಗು ಪ್ರಾಣ ಉಳಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು, ಒಳ್ಳೇದಾಗತ್ತೆ. ಅಪ್ಪ, ಇನ್ಯಾರಿಗೂ ಹೆದರ್ಬೇಡ ಅಪ್ಪ. ಏನೇ ಮಾಡ್ತಿದ್ವಿ ಅಲ್ಲಿ?